ಇವತ್ತು ಉಪರಾಷ್ಟ್ರಪತಿ ಸ್ಥಾನಕ್ಕೆ ಚುನಾವಣೆ ನಡೀತಾ ಇದೆ. ಇವತ್ತು ಸಂಸತ್ ಭವನದಲ್ಲಿ ಉಪರಾಷ್ಟ್ರಪತಿಗಳ ಸ್ಥಾನಕ್ಕೆ ಚುನಾವಣೆ ನಡೆಯುತ್ತೆ. ಇನ್ನು ಸ್ವಲ್ಪತ್ರಲ್ಲೇ ಶುರುವಾಗುತ್ತೆ ಈ ಪ್ರಕ್ರಿಯೆ. ಎನ್ಡಿಎ ಅಭ್ಯರ್ಥಿಯಾಗಿ ಸಿಪಿ ರಾಧಾಕೃಷ್ಣನ್ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಎನ್ಡಿಎ ಅಭ್ಯರ್ಥಿಯವರು ಸಿಪಿ ರಾಧಾಕೃಷ್ಣನ್ ಜೊತೆಗೆ ಇಂಡಿ ಮೈತ್ರಿಕೂಟದ ಅಭ್ಯರ್ಥಿ ಯಾರು ಅಂತಂದರೆ ಸುದರ್ಶನ್ ರೆಡ್ಡಿ ಇವರು ಕೂಡ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇವರಿಬ್ಬರ ನಡುವೆ ನೇರ ಪೈಪೋಟಿ ಎದುರಾಗುತ್ತೆ. ಬೆಳಗ್ಗೆ 10 ಗಂಟೆಯಿಂದ ಶುರುವಾಗುತ್ತೆ ಈ ಮತದಾನ ಪ್ರಕ್ರಿಯೆ. ಸಂಜೆ 5 ಗಂಟೆಯ ತನಕವೂ ಕೂಡ ನಡೆಯುತ್ತೆ. ಸಂಜೆ 5 ಗಂಟೆಯ ಬಳಿಕ ಉಪರಾಷ್ಟ್ರಪತಿಯ ಫಲಿತಾಂಶ ಪ್ರಕಟ ಆಗುತ್ತೆ. ಹಾಗಾಗಿ ತೀವ್ರ ಪೈಪೋಟಿ ಇದೆ ಎನ್ಡಿಎ ಮತ್ತು ಇಂಡಿ ಮೈತ್ರಿಕೂಟದ ಅಭ್ಯರ್ಥಿಗಳು. ಹಾಗಾಗಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಈ ಪ್ರಕ್ರಿಯೆ, ಈ ಎಲೆಕ್ಷನ್ ಪ್ರಕ್ರಿಯೆ. ಎನ್ಡಿಎ ಅಭ್ಯರ್ಥಿಯಾಗಿ ಸಿಪಿ ರಾಧಾಕೃಷ್ಣನ್ ಅವರು ಸ್ಪರ್ಧೆ ಮಾಡ್ತಾ ಇರೋದು, ಮತ್ತೊಂದು ಕಡೆ ಇಂಡಿ ಮೈತ್ರಿಕೂಟದಿಂದ ಸುದರ್ಶನ್ ರೆಡ್ಡಿ ಸ್ಪರ್ಧೆ ಮಾಡ್ತಾ ಇರೋದು. ಇಬ್ಬರೂ ಕೂಡ ಡಿಸರ್ವ್ಡ್ ಅನ್ನುವಂಥ ಮಾತುಗಳು ರಾಜಕೀಯ ಪಡಸಾಲಿಯಲ್ಲಿ ಕೇಳಿ ಬರ್ತಾ ಇದೆ. ಹಾಗಾಗಿ ಇಬ್ಬರ ನಡುವೆ ನೇರ ಪೈಪೋಟಿ ಇದೆ. ಸಂಜೆ 5 ಗಂಟೆಯ ನಂತರ ಉಪರಾಷ್ಟ್ರಪತಿ ಆಯ್ಕೆ ಸಂಬಂಧ ರಿಸಲ್ಟ್ ಗೊತ್ತಾಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ದೆಹಲಿ ಪ್ರತಿನಿಧಿ ಸಂತೋಷ್ ಹೊಸಹಳ್ಳಿ ಫೋನ್ ಸಂಪರ್ಕದಲ್ಲಿ. ಸಂತೋಷ್, ಗುಡ್ ಮಾರ್ನಿಂಗ್. ಇವತ್ತು ಉಪರಾಷ್ಟ್ರಪತಿ ಸ್ಥಾನಕ್ಕೆ ಚುನಾವಣೆ 10 ಗಂಟೆಗೆ ಮತದಾನ ಪ್ರಕ್ರಿಯೆ ಶುರುವಾಗುತ್ತೆ. ಜೊತೆಗೆ 5 ಗಂಟೆಯ ನಂತರ ರಿಸಲ್ಟ್ ಗೊತ್ತಾಗುತ್ತೆ. ಸೊ ಈ ಸಂಬಂಧ ಅಭ್ಯರ್ಥಿಗಳ ಬಗ್ಗೆ ಜೊತೆಗೆ ರಾಜಕೀಯ ಪಡಸಾಲಿಯಲ್ಲಿ ಡಿಸ್ಕಸ್ ಆಗ್ತಾ ಇರೋದ್ರ ಬಗ್ಗೆ ಹೇಳೋದಾದ್ರೆ. ಶರತ್, 17ನೇ ಉಪರಾಷ್ಟ್ರಪತಿ ಆಯ್ಕೆ ಸಂಬಂಧ ಮತದಾನ ಕೂಡ ನಡೆದಿದೆ. ಬೆಳಗ್ಗೆ 10 ಗಂಟೆಗೆ ಮತದಾನ ಪ್ರಕ್ರಿಯೆ ಓಕೆ ಸಂತೋಷ್, ನೆಟ್ವರ್ಕ್ ಇಶ್ಯೂ ಅನ್ಸುತ್ತೆ. ಮತ್ತೊಮ್ಮೆ ಕರೆ ಮಾಡುವಂಥ ಪ್ರಯತ್ನ ಮಾಡ್ತೀನಿ ಸಾಧ್ಯ ಆದರೆ. ಇವತ್ತು ಸಂಸತ್ ಭವನದಲ್ಲಿ ಉಪರಾಷ್ಟ್ರಪತಿಯ ಸ್ಥಾನಕ್ಕೆ ಚುನಾವಣೆ ಇರುತ್ತೆ, 17ನೇದು. ಸೊ ಹಾಗಾಗಿ ಎನ್ಡಿಎ ಅಭ್ಯರ್ಥಿಯಾಗಿ ಸಿಪಿ ರಾಧಾಕೃಷ್ಣನ್ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇಂಡಿ ಮೈತ್ರಿಕೂಟದಿಂದ ಅಭ್ಯರ್ಥಿ ಸುದರ್ಶನ್ ರೆಡ್ಡಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. 10 ಗಂಟೆಗೆ ಮತದಾನದ ಪ್ರಕ್ರಿಯೆ ಶುರುವಾಗುತ್ತೆ. ಸಂಜೆ 5 ಗಂಟೆಗೆ ಎಂಡ್ ಆಗುತ್ತೆ. ಸಂಜೆ 5 ಗಂಟೆಯ ನಂತರ ಉಪರಾಷ್ಟ್ರಪತಿಯ ಆಯ್ಕೆಯ ಕುರಿತು ರಿಸಲ್ಟ್ ಅನೌನ್ಸ್ ಆಗುತ್ತೆ. ಹಾಗಾಗಿ ತೀವ್ರ ಪೈಪೋಟಿ ಇರೋದ್ರಿಂದಾಗಿ ಏನಾಗುತ್ತೆ ಅನ್ನುವಂಥ ಕುತೂಹಲ ಆಬ್ವಿಯಸ್ಲಿ ಇದೆ. ಓಕೆ, ಮತ್ತೆ ಸಂಪರ್ಕದಲ್ಲಿದ್ದಾರೆ ನಮ್ಮ ಡೆಲ್ಲಿ ಪ್ರತಿನಿಧಿ ಸಂತೋಷ್ ಹೊಸಹಳ್ಳಿ ಫೋನ್ ಸಂಪರ್ಕದಲ್ಲಿ. ಸಂತೋಷ್, ಡೀಟೇಲ್ಸ್ ಕೊಡ್ತಾ ಇದ್ರಿ ಉಪರಾಷ್ಟ್ರಪತಿ ಚುನಾವಣೆ ಸಂಬಂಧ, ಕಂಟಿನ್ಯೂ ಮಾಡಿ. 17ನೇ ಉಪರಾಷ್ಟ್ರಪತಿ ಆಯ್ಕೆ ಸಂಬಂಧಪಟ್ಟಂತೆ ಇವತ್ತು ಮತದಾನ ಪ್ರಕ್ರಿಯೆ ಬೆಳಿಗ್ಗೆ 10ರಿಂದ 5 ಗಂಟೆ ತನಕ ನಡೆಯಲಿದೆ ಶರತ್. ಅದಾದ ಬಳಿಕ 6 ಗಂಟೆ ಬಳಿಕ ಏನು ಮತದಾನವಾಗಿರುತ್ತೆ, ಅದರ ಫಲಿತಾಂಶದ ಮತ ಎಣಿಕೆ ನಡೆದು ಅಂತಿಮವಾಗಿ ಸುಮಾರು 8ರಿಂದ 10 ಗಂಟೆ ಆಸ್ಪಾಸ್ನಲ್ಲಿ ಅಧಿಕೃತವಾಗಿ ಯಾವ ಅಭ್ಯರ್ಥಿ ಗೆಲುವನ್ನು ಸಾಧಿಸಿದ್ದಾರೆ ಅನ್ನೋದ್ರ ಬಗ್ಗೆ ಫಲಿತಾಂಶ ಕೂಡ ಪ್ರಕಟವಾಗಲಿದೆ. ಒಟ್ಟು ರಾಜ್ಯಸಭೆ ಮತ್ತು ಲೋಕಸಭೆ ಎರಡೂ ಸಂಸತ್ನ ಸದಸ್ಯರು ಮತದಾನವನ್ನ ಮಾಡಲಿದ್ದಾರೆ. ದೆಹಲಿಯಲ್ಲಿರುವಂತಹ ಬಹುತೇಕ ಸಂಸದರನ್ನ ಹೊರತುಪಡಿಸಿದರೆ ಇನ್ನು ತಮ್ಮ ರಾಜ್ಯದ ವಿಧಾನಸಭೆಗಳಲ್ಲೂ ಕೂಡ ಮತದಾನ ಮಾಡೋದಕ್ಕೆ ಅವಕಾಶಗಳನ್ನು ಕಲ್ಪಿಸಿಕೊಡಲಾಗಿದೆ. ಉಳಿದಂತೆ ಒಬ್ಬ ಅಭ್ಯರ್ಥಿ ಗೆಲುವಿಗೆ ಒಟ್ಟು 391 ಮತಗಳ ಅಗತ್ಯವಿರುವಂತದ್ದು. ಸಹಜವಾಗಿ ಎರಡೂ ಪಕ್ಷಗಳಿಂದಲೂ ಕೂಡ ಇಂಡಿಯಾ ಮತ್ತು ಎನ್ಡಿಎ ಎರಡೂ ಪಕ್ಷಗಳಿಂದಲೂ ಕೂಡ ಪ್ರಮುಖ ಇಬ್ಬರು ಪೈಪೋಟಿಯನ್ನ ಕೊಡ್ತಾ ಇರುವಂತಹ ಅಭ್ಯರ್ಥಿಗಳನ್ನ ಗಮನಿಸಿದ್ರೆ, ಒಂದು ಕಡೆ ಕಾನೂನಿನಲ್ಲಿ ತಮ್ಮದೇ ಆದಂತಹ ಹಿಡಿತವನ್ನ ಹಿಡಿದು ಸೇವೆಯನ್ನ ಸಲ್ಲಿಸಿರಂತ ನ್ಯಾಯಮೂರ್ತಿ ಬಿ ಸುದರ್ಶನ್ ರೆಡ್ಡಿ ಕಣದಲ್ಲಿ ಇದ್ರೆ, ಇನ್ನು ರಾಜಕೀಯವಾಗಿ ಜೊತೆಗೆ ರಾಜ್ಯಪಾಲರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಸಿಪಿ ರಾಧಾಕೃಷ್ಣನ್ ಎನ್ಡಿಎ ಅಭ್ಯರ್ಥಿಯಾಗಿ ಈಗಾಗಲೇ ಕಣದಲ್ಲಿ ಇರುವಂತಹ ಗಮನಿಸಬೇಕಾಗುತ್ತೆ. ಇನ್ನು ಮುಖ್ಯವಾಗಿ ಸಹಜವಾಗಿ ಇವತ್ತಿನ ಈ ಒಂದು ಉಪರಾಷ್ಟ್ರಪತಿಯ ಚುನಾವಣೆ ಪ್ರಾದೇಶಿಕ ಪಕ್ಷಗಳಿಗೆ ಅತಿ ದೊಡ್ಡ ಸಂಕಟವಾಗಿ ಪರಿಣಮಿಸಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಪ್ರಾದೇಶಿಕ ಪಕ್ಷಗಳು ಕೆಲವೊಂದಿಷ್ಟು ಎನ್ಡಿಎ ಮತ್ತು ಇಂಡಿಯಾ ಮೈತ್ರಿಕೂಟಗಳ ನಡುವೆ ಗುರುತಿಸಿಕೊಳ್ಳುವುದಕ್ಕೆ ಮುಂದುವರೆದಿಲ್ಲ. ಹಾಗಾಗಿ ಯಾವ ಪಕ್ಷಗಳಿಗೆ ಯಾವ ಅಭ್ಯರ್ಥಿಗಳಿಗೆ ಮತವನ್ನು ಹಾಕ್ಬೇಕು ಅನ್ನುವಂತ ಗೊಂದಲದಲ್ಲಿದ್ರೆ, ಮತ್ತೊಂದು ಕಡೆಗೆ ಸಹಜವಾಗಿ ನಿರೀಕ್ಷೆ ಇರುವಂತೆ ಎನ್ಡಿಎ ಅಭ್ಯರ್ಥಿ ಗೆಲುವನ್ನ ಸಾಧಿಸಿದ್ರೆ ಅತಿ ಹೆಚ್ಚು ಸುಮಾರು 80ರಿಂದ 120 ಮತಗಳ ಅಂತರ ಹೆಚ್ಚುವರಿ ಮತಗಳು ಇರೋದ್ರಿಂದ ನಿರೀಕ್ಷೆಯಂತೆ ಎನ್ಡಿಎ ಪಕ್ಷದ ಅಭ್ಯರ್ಥಿ ಸಿಪಿ ರಾಧಾಕೃಷ್ಣನ್ ಗೆಲುವನ್ನ ಸಾಧಿಸಿದೆ ಅನ್ನೋದ್ರ ಬಗ್ಗೆ ಪಡಸಾಲೆಯಲ್ಲೂ ಕೂಡ ಚರ್ಚೆಯನ್ನ ಆಗ್ತಾ ಇದೆ. ಆದ್ರೆ ಎದುರಾಳಿ ಇಂಡಿಯಾ ಒಕ್ಕೂಟದ ಅಭ್ಯರ್ಥಿ ಕೂಡ ಈಗ ಸಾಕಷ್ಟು ಮಹತ್ವಾಕಾಂಕ್ಷಿ ಅಭ್ಯರ್ಥಿ ಆಗಿರೋದ್ರಿಂದ ಸಹಜವಾಗಿ ಸುದರ್ಶನ್ ರೆಡ್ಡಿಯ ಪರವಾಗಿ ಕೂಡ ಕೆಲವೊಂದಿಷ್ಟು ಮತಗಳು ಎನ್ಡಿಎ ಅಭ್ಯರ್ಥಿಗಳ ವಿರುದ್ಧವಾಗಿ ಬರುವಂತ ಸಾಧ್ಯತೆಗಳನ್ನ ನಿರೀಕ್ಷೆ ಮಾಡ್ತಾ ಇದೆ. ಎಸ್ ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗಾಗಿ.